ಜಿಲ್ಲಾಧಿಕಾರಿ ಅವರೇ, ಅವರು ಶಾಸಕರೇ, ಕಮಿಷನರ್ ಸಾಹೇಬ್ರೆ, ಈಗ ಇವತ್ತಿನ ಸಭೆ ಕರೆದಂಥ ವಿಷಯ ಏನಪ್ಪ ಅಂತಂದ್ರೆ ಜೈ ಕಿಸಾನ್ ಬಾಜಿ ಮಾರ್ಕೆಟ್ ಅನ್ನೋ ಸ್ಥಗಿತಗೊಳಿಸಿ ತಾವೇನು ಆದೇಶ ಮಾಡಿದ್ದೀರಿ ಅದನ್ನು ನಾವು ತಮ್ಮಲ್ಲಿ ವಿನಂತಿ ಕೇಳಬೇಕು ಬಂದಿವೆ. ಈಗ ಏನು ನಾವು ರೈತರಿಗೆ ಯಾವುದೂ ರಿಸ್ಟ್ರಿಕ್ಷನ್ ಇಲ್ಲ, ದಯವಿಟ್ಟು ತಾವು ಅಲ್ಲಿನ ಸ್ಟಾಪ್ ಮಾಡೋದನ್ನ ಹೇಳಿದ್ರಿ, ಅದಕ್ಕೆ ನಮ್ದು ಏನು ತಕರಾರಿಲ್ಲ. ಆದರೆ ನಾವು ಬೇರೆ ಜಾಗದಲ್ಲಿ ನಾವು ಮಾಡ್ತೇವೆ ಅಂತ ಕಿಶಿಂದ ತಮಗೆ ಮನೆ ಮಾಡ್ಕೊಂಡು ಅದಕ್ಕೆ ಶಾಸಕರಾದು ತಾವಾದು ಅದರ ಆ್ಯಕ್ಟ್ ಪ್ರಕಾರ ನೀವೇನು ಮಾಡ್ಕೋಬೋದು ಅಂತ ಹೇಳಿದಿರಿ. ಅದೇ ರೀತಿಯಾಗಿ ಬರುವಂಥ ದಿನಗಳಲ್ಲಿ ತಾವು ನಮಗೆ ಮಾತ್ರ ಸ್ಟೇ ನಮಗೆ ಸಿಕ್ಕ ನಂತರ ನಮ್ಮ ಅಲ್ಲಿ ಹೋಗಕ್ಕೆ ನಮ್ಗೆ ಅವಕಾಶ ಕೊಡಬೇಕು. ಅದೇ ರೀತಿಯಾಗಿ ನೀವು ಮಾರ್ಕೆಟ್ ಯಾರು ಮಾಡ್ತಾರೆ ಅಂತ ಹೇಳ್ತಾ ಇದ್ದಿಲ್ಲ, ಆ ಮಾರ್ಕೆಟ್ ಯಾರು ನಾವೆಲ್ಲರೂ ಮೀಟಿಂಗ್ ಮಾಡಿ ತಮಗೆ ಮನವರಿಕೆ ಮಾಡ್ತೇವೆ. ಇನ್ನೊಂದು ಏನಪ್ಪ ಅಂತಂದ್ರೆ ತಮ್ಮ ಗಮನಕ್ಕೆ ತರೋದ್ರ ದಯವಿಟ್ಟು ತಾವು ಇದನ್ನು ಗಂಭೀರವಾಗಿ ತಗೋಬೇಕು. APMC ಜಿಲ್ಲಾ ಆಡಳಿತ ಏನೈತಪ್ಪ ಅಂತಂದ್ರೆ ಕಣ್ಣು ಮುಚ್ಚಿ ಮಲ್ಕೊಂಡೈತಿ ಸರ. ಇನ್ನು 8 ದಿವಸ 10 ದಿವಸದೊಳಗಾಗಿ ಎಲ್ಲ ಜಿಲ್ಲೆಯಿಂದ ತಮಗೆ ಮಾಹಿತಿ ಕೊಡದೇ ಹೋದ್ರೆ ನಾವು ಜಿಲ್ಲಾದ್ಯಂತ ಶಾಸಕರ ನೇತೃತ್ವದಾಗ ನಾವು ಶಾಸಕರದಾರಿ ಯಾಕೆ ಈ ಮಾತು ಹೇಳತ್ತೀನಪ್ಪ ಅಂತಂದ್ರೆ ಸರ, ಈಗ ಅವ್ರು ಏನಲ್ಲಿ ಎಣ್ಣೆ ಆಗತ್ತೈತಿ ಅಲ್ಲಿ ಏನ ರೈತರು ಲೂಟಿಕೋರ ಮಾಡ್ತಾರೆ ಬೆಳಗಾವಿ ಜಿಲ್ಲೆಯಿಂದ ಎಲ್ಲ APMC ಒಳಗೆ ಚಾಲೂ ಮಾಡಿಸ್ಬೇಕು. ಅವ್ರು ಇಲ್ಲಪ್ಪ ಅಂತಂದ್ರೆ ಅವ್ರು ನಿಗದಿ ನಂತರ ಸ್ಪಷ್ಟವಾಗಿ ಮಾಧ್ಯಮ ಮುಂದೆ ಇವತ್ತು ಹೇಳ್ಬೇಕು, 2 ವರ್ಷ ಮಾಡ್ತಾರೆ ಅಂತಂದು ಹೇಳ್ಬೇಕು. ಈಗ ನೀವು ತಾವು ಕಾನೂನು ರೂಪವಾಗಿ ನಮ್ಗಲ್ಲಿ ನಾವೇನ ಹೊರಗಡೆ ಮಾಡ್ತೀವಿ ಸಲ ನಮ್ಗೆ ಎಲ್ಲ ಏನಿವರು 200 ಜನ ಕುಟುಂಬದವರು ಎಲ್ಲರೂ ಕೂಡಿ ನಾವು ವ್ಯಕ್ತಿಗವಾಗಿ ಮಾತು ಆ ನಂತರ ಸ್ಟೇ ಸಿಕ್ಕಾಗ ಮಾತು ನಾವು ಜೈ ಕಿಸಾನ್ ಬಾಜಿ ಮಾರ್ಕೆಟ್ದಾಗ ನಾವು ಮಾತು ಅಂತ ಹೇಳಕ್ಕೆ ಬಯಸ್ತೀನೋ. ಯಾಕೆ ಈ ಮಾತು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಿಸ್ತೀನಿ ಈ ಸಲ. ಯಾಕಪ್ಪ ಅಂದ್ರೆ ಮಾನ್ಯ ಶಿವಾನಂದ ಪಾಟೀಲ ಸಾಹೇಬ್ರೆ ತಾವು ಯಾವುದೇ ಒಂದು ನಿರ್ಧಾರ ತಗೋಬೇಕಪ್ಪ ಅಂತಂದ್ರೆ ಕೂಲಂಕುಷವಾಗಿ ವಾಸ್ತವಿಕವಾಗಿ ಬಂದು ವಿಚಾರ ಮಾಡಬೇಕು. ನೀವಿರೋ ಬಿಜಾಪುರ ಜಿಲ್ಲಾದಾಗ ಬೆಳಗಾವಿ ಜಿಲ್ಲಾದ ವಾಸ್ತು ನಿಮಗೇನು ಗೊತ್ತೈತಪ್ಪ ಅಂತಂದ್ರಲ್ಲ, ನೀವು ಬಂದು DC ಸಾಹೇಬ್ ಜೊತೆ ಮಾತಾಡಿ ಈ ಕ್ರಮ ತಗೋಬೇಕಾಗಿತ್ತು. ಆದರೂ ನೀವು ಆದೇಶ ಹೊರಡಿಸಿದ್ರಿ. ಇದೇ ಆದೇಶ ನಿಮ್ಮ ಜಿಲ್ಲಾ APMC ಅಧಿಕಾರಿ ಮೇಲೆ ಆದೇಶ ಮಾಡಿರಿ, ನಮ್ಮ ಮೇಲೆ ಮಾಡಬೇಡ್ರಿ. APMC ಅಧಿಕಾರಿ ಮೇಲೆ ಆದೇಶ ಏನು ಮಾಡ್ರಂದ್ರೆ ಎಲ್ಲ ಬೆಳಗಾವಿ ಜಿಲ್ಲಾ ಸುಧಾರಿಸುವಂಥ ವಿಚಾರಣೆ ಮೇಲೆ ಇದ್ದಿತ್ತಪ್ಪ ಅಂತಂದ್ರೆ ನೀವು ಎಲ್ಲ APMC ಮಾರ್ಕೆಟ್ದಾಗ ಬಾಜಿ ಮಾರ್ಕೆಟ್ ಅದಾವಲ್ಲ ಅಂತೇಳಿ ಅವ್ರನ್ನ ನೀವು ಕ್ವಶನ್ ಕೇಳ್ರಿ. ನೀವು ಯಾರು ಒಬ್ಬರು ಮುನಿಗೆ ಕೊಟ್ಕೊಳ್ಳಿ ಅವ್ರು ಏನ ನೀವು ಕೇಳುವಂಥ ಕೆಲಸ ಸಾಹೇಬ್ರು ಮಾಡಿದಿರಿ. ದಯವಿಟ್ಟು ಇದಕ್ಕೆ ನಾವು ಒಪ್ಪಿಗೆ ಇಲ್ಲ. ಜಿಲ್ಲಾ ಸುಧಾರಿಸುವಂಥ ಕೆಲಸ ನೀವು ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ ಬರುವ ಅಧಿವೇಶನದಾಗ ಏನಾರು ಇದು ಸರಿ ಆಗಲಿಲ್ಲ ಅಂದ್ರೆ ಆ ನಿಮ್ಮ ಮಿನಿಸ್ಟರ್ನ ರಸ್ತೆಯಲ್ಲಿ ಗೆಲ ಹಾಕುವಂಥ ಕೆಲಸ ರೈತ ಸಂಘಟನೆ ಮಾಡ್ತದೆ ಅಂತ ಹೇಳಕ್ಕೆ ಎಚ್ಚರಿಕೆ ಪಡಿಸ್ತಾನೆ. ಈಗ ನಾನು ಈ ದಯವಿಟ್ಟು ನಮ್ಮ ಸಭೆಗೆ ಮಾನ್ಯತೆ ಕೊಟ್ಟು ಕಿಶನ್ ಸಾಹೇಬರು ನಮ್ಗೆ ಕರೆಸಿ ಅತಿ ಶಾಂತ ರೀತಿಯಾಗಿ ನಮ್ಮ ಅನುಕೂಲ ಮಾಡಿಕೊಟ್ಟದಕ್ಕೆ ಅವ್ರ ಹೃದಯಪೂರ್ವಕ ನಮ್ಮೆಲ್ಲ ನಮ್ಮ ಅಸೋಸಿಯೇಷನ್ ಪರವಾಗಿ ರೈತ ಸಂಘ ಪರವಾಗಿ ಧನ್ಯವಾದ ಹೇಳಕ್ಕೆ ಬಯಸ್ತೇನೆ.